ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಬ್ಬರು ಮುಖ್ಯಮಂತ್ರಿಗಳು ಮತ್ತು ಅವರ ಭ್ರಷ್ಟಾಚಾರದ ಹಗರಣ, ನಂತರ ಇವರ ನಡವಳಿಕೆ, ಇದರ ಕುರಿತಾಗಿ ಇವತ್ತು ನೀವು ಚರ್ಚೆಯನ್ನು ಮಾಡೋಣ. ಈಗ ನಾನು ಮುನ್ನುಡಿ ಹೇಳಿದ ತಕ್ಷಣ ಯಾರು ಅಂತ ತಾವು ಸ್ವಾಭಾವಿಕವಾಗಿ ಊಹಿಸಿಕೊಂಡಿರ್ತೀರಿ. ಒಂದು, ಜಾರ್ಖಂಡದ ಮುಖ್ಯಮಂತ್ರಿಯಾಗಿದ್ದಂಥ ಹೇಮಂತ್ ಸೊರೇನ್. ಎರಡನೇದಾಗಿ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ಈಗಲೂ ಜೈಲಿನಲ್ಲಿದ್ದರೂ ಮುಂದುವರಿತಾ ಇರುವಂಥ ಅರವಿಂದ್ ಕೇಜ್ರಿವಾಲ್. ಯಾಕೆ ಈ ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ? ಅಂದರೆ ಮೊನ್ನೆ ಜೂನ್ 28ನೇ ತಾರೀಕು ಉಚ್ಚ ನ್ಯಾಯಾಲಯ ಹೇಮಂತ್ ಸೊರೇನ್ ಅವರಿಗೆ ಜಾಮೀನನ್ನು ನೀಡಿದೆ. ಹೀಗಾಗಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಜಾರ್ಖಂಡದ ರಾಜ್ಯಪಾಲರಾದಂಥ CP ರಾಧಾಕೃಷ್ಣನ್ ಅವರ ಬಳಿ ತಮ್ಮ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿ ಆಗ್ತೇನೆ, ನನಗೆ ಶಾಸಕರ ಬೆಂಬಲ ಇದೆ. ಹಾಗಾದರೆ ಈಗಿರುವಂಥ ಮುಖ್ಯಮಂತ್ರಿ ಚಂಪೈ ಸೊರೇನ್ ಕಥೆಯನ್ನು, ಚಂಪೈ ಸೊರೇನ್ ಅವರು ಈಗಾಗಲೇ ರಾಜೀನಾಮೆಯನ್ನು ನೀಡಿದ್ದಾರೆ. ನನಗೆ ಶಾಸಕರ ಬೆಂಬಲ ಇದೆ, ನನಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅನುವು ಮಾಡಿಕೊಡಿ. ಜನವರಿ 31, 2024 ಈತನ ಬಂಧನ ಆಗಿತ್ತು. ಹೇಮಂತ್ ಸೊರೇನ್ದು ಭಾಳ ದೊಡ್ಡ ಮಟ್ಟದಲ್ಲಿ ನಾಟಕ ನಡೀತು. ಈತ ರಾಂಚಿಯಿಂದ ದಿಲ್ಲಿಗೆ ಬೈ ಕಾರ್ ಬರ್ತಾರೆ, ಅವರ ನಿವಾಸದಲ್ಲಿ ಸೇರ್ಕೋತಾರೆ. ಅದಾದ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವ್ರು ಹುಡ್ಕೊಂಬರ್ತಾರೆ, ಮನೆಯಲ್ಲಿ ಲಭ್ಯ ಆಗೋದಿಲ್ಲ. ಮತ್ತು ರಾಂಚಿಗೆ ಹೋಗಿ ಹುಡುಕಲಾಗತ್ತೆ, ಅಲ್ಲಿಯೂ ಸಿಗೋದಿಲ್ಲ. 6-7 ಬಾರಿ ಇವರಿಗೆ ಸಮನ್ ಮಾಡಲಾಗಿರುತ್ತೆ, ಹಾಜರಾಗಿರೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎದುರುಗಡೆ. ಕೊನೆಗೆ ಸ್ವತಃ ತಾವೇ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಟ್ಟು ಚಂಪೈ ಸೊರೇನ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಇವರು ಬಂಧನಕ್ಕೊಳಗಾಗ್ತಾರೆ. ಜನವರಿ 31ನೇ ತಾರೀಕಿಗೆ. ಫೆಬ್ರವರಿ 2ನೇ ತಾರೀಕಿಗೆ ಚಂಪೈ ಸೊರೇನ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಜಾರ್ಖಂಡ್ನಲ್ಲಿ. ಸ್ವತಃ ಇವರ ಪತ್ನಿ ಕಲ್ಪನಾ ಸೊರೇನ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಇವರು ಬಯಸಿರ್ತಾರೆ. ಆದರೆ ಆಕೆ ಸ್ವತಃ ಪ್ರಾಥಮಿಕ ಸದಸ್ಯ ಕೂಡ ಆಗಿರೋದಿಲ್ಲ ಮತ್ತು ಪಕ್ಷ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಚಂಪೈ ಸೊರೇನ್ ಮಾಡಿರ್ತಾರೆ. ಇವರು ಯಾವಾಗ ಮೊನ್ನೆ ಜೂನ್ 28ಕ್ಕೆ ಹೊರಗಡೆ ಬಂದರು, ಚಂಪೈ ಸೊರೇನ್ ಮೊದಲೇ ಮಾತು ಕೊಟ್ಟ ಹಾಗೆ ರಾಜೀನಾಮೆ ಕೊಡ್ತಾರೆ. ಹೇಮಂತ್ ಸೊರೇನ್ ಮತ್ತೆ ತಮಗೆ ಬೆಂಬಲ ಇದೆ ಅನ್ನುವಂಥ ಪತ್ರವನ್ನು ರಾಜ್ಯಪಾಲರಿಗೆ ನೀಡ್ತಾರೆ. ಇದು ಈ ಕಡೆ. ಈ ದಿಲ್ಲಿ ಕಡೆ ಬನ್ನಿ. ಮಾರ್ಚ್ 21ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗುತ್ತೆ. ಬಂಧನ ಆದ ಮಾರನೇ ದಿವಸದಿಂದ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ನಾಟಕ ಶುರುವಾಗುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು CBI ಬಗ್ಗೆ ಇನ್ನಿಲ್ಲದ ಹಾಗೆ ದಾಳಿ ಮಾಡಲಿಕ್ಕೆ ಆಮ್ ಆದ್ಮಿ ಪಕ್ಷದವರು ಶುರು ಮಾಡ್ತಾರೆ. ಈ ದೇಶದಲ್ಲಿ ನಿರಂಕುಶ ಪ್ರಭುತ್ವ ಇದೆ, ನಮ್ಮನ್ನು ತುಳಿಯುವಂಥ ಪ್ರಯತ್ನ ನಡೀತಾ ಇದೆ, ದಮನಕಾರಿ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ಹಾಳಾಗಿ ಹೋಗ್ತಾ ಇದೆ ಅಂತ ಇಡೀ ಆಮ್ ಆದ್ಮಿ ಪಕ್ಷದವರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಬೆಳಗ್ಗೆ ಎದ್ದರೆ ಒಂದಿಲ್ಲ ಒಂದು ಕೋರ್ಟಿನಲ್ಲಿ ಇದರ ಕುರಿತಾಗಿ ಮೊಕದ್ದಮೆ ಪ್ರಶ್ನಿಸುವಂಥ ವಿಚಾರಣೆಗೆ ವಕಾಲತ್ತುಗಳನ್ನ ಹಾಕುವಂಥದ್ದು ನಡೀತಾ ಇರ್ತದೆ. ಸೆಷನ್ ಕೋರ್ಟ್ ಆದಮೇಲೆ ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟು, ಮತ್ತೆ ವಾಪಸ್ಸು ವಿಚಾರಣಾಧೀನ ಕೋರ್ಟು. ಈ ರೀತಿಯಾಗಿ ನಿರಂತರವಾಗಿ ಕಾನೂನು ಹೋರಾಟ ಶುರುವಾಗುತ್ತೆ. ಕಾನೂನು ಹೋರಾಟ ಮಾಡುವುದು ತಪ್ಪಲ್ಲ. ಹೇಮಂತ್ ಸೊರೇನ್ ಕೂಡ ಪ್ರಯತ್ನ ಮಾಡಿದರು. ಮೇ 21ನೇ ತಾರೀಕು ಸುಪ್ರೀಂ ಕೋರ್ಟೇ ಇವರಿಗೆ ಜಾಮೀನು ಕೊಡಲಿಕ್ಕೆ ನಿರಾಕರಣೆ ಮಾಡಿತ್ತು ಈ ಹಿಂದೆ. 2ನೇ ಬಾರಿ ಈಗ ಲಭ್ಯ ಆಗಿರೋದು. ಆವಾಗ ಮಧ್ಯಂತರ ಜಾಮೀನು ಕೇಳಿದ್ರು, ಈಗ ಫುಲ್ ಜಾಮೀನು ಲಭ್ಯ ಆಗಿದೆ ಅವರಿಗೆ. ಆದರೆ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಹಾಗಲ್ಲ. ಆತನ ತೂಕ ಕಡಿಮೆ ಆಗಿದೆ, ಆತನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಜೈಲಿನಲ್ಲಿ. ಸ್ವತಃ ಇವರದೇ ಅಧಿಕಾರದ ಅಧೀನದಲ್ಲಿ ಬರುವಂಥ, ಅಂದರೆ ಆಮ್ ಆದ್ಮಿ ಸರ್ಕಾರದ ಅಧೀನದಲ್ಲಿ ಬರುವಂಥ ಜೈಲು ಇಲಾಖೆ ಏನಿದೆ, ಅಲ್ಲಿ ಇವರಿಗೆ ಬೇಕಾದಂಥ ಸವಲತ್ತನ್ನು ಕೊಡ್ಲಾಗ್ತಾ ಇಲ್ಲ ಅಂತ ಪತ್ರಿಕಾಗೋಷ್ಠಿ. ಎಲ್ಲಿಯಾದರೂ ಈ ರೀತಿಯಾದಂಥದ್ದನ್ನು ನೋಡಿದ್ದೀರಾ ನೀವು? ತಮ್ಮದೇ ಸರ್ಕಾರದ ಸಚಿವರು ತಮ್ಮ ಇಲಾಖೆಯಲ್ಲಿ ಪಕ್ಷಪಾತ ಧೋರಣೆ ಇದೆ ಅಂತ ಹೇಳಿದ್ದನ್ನು ಎಲ್ಲಿಯಾದರೂ ಕೇಳಿದ್ದೀರಾ? ಅರವಿಂದ್ ಕೇಜ್ರಿವಾಲ್ ವಿಷಯದಲ್ಲಿ ಅದಾಗತ್ತೆ. ಸುಳ್ಳುಗಳನ್ನು ನಿರಂತರವಾಗಿ ಹರಿಬಿಡಲಾಗತ್ತೆ. ಅವ್ರಿಗೆ ಇನ್ಸುಲಿನ್ ಕೊಡ್ತಾ ಇಲ್ಲ ಅಂತ ಹೇಳೋದು, ಅವ್ರ ಕೀಟೋನ್ ಜಾಸ್ತಿ ಆಗಿದೆ ಅಂತ ಹೇಳೋದು, ಕ್ರಯಾಟಿನಿ ಹೆಚ್ಚಾಗಿಬಿಟ್ಟಿದೆ ಅಂತ ಹೇಳೋದು. ಹೀಗೆ ಈ ದೇಶದಲ್ಲಿ ಅತಿ ದೊಡ್ಡದಾದಂಥ ವಿವಾದ ಯಾವುದಾದ್ರೂ ಬಂಧನದ ಆಗಿದ್ದರೆ ಅದು ಅರವಿಂದ್ ಕೇಜ್ರಿವಾಲ್ದು ಮಾತ್ರ, ಬೇರೆ ಯಾರ್ದೂ ಇಲ್ಲ. ಈ ಮಧ್ಯೆ ಅಚ್ಚರಿಯ ರೀತಿಯಲ್ಲಿ ಈತನಿಗೆ ಮಧ್ಯಂತರ ಜಾಮೀನು ಬೇರೆ ಲಭ್ಯ ಆಗಿಬಿಡುತ್ತೆ 21 ದಿವಸ. ಯಾವ ಕಾರಣಕ್ಕೆ? ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಬಂದುಬಿಡಲಿ, ಹೋಗಲಿ ಬಿಡ್ರಿ ಅಂತ ಕಳಿಸ್ತಾರೆ ಜಡ್ಜ್. ಜಾಮೀನು ಕೇಳಿರೋದಿಲ್ಲ ಈ ಮನುಷ್ಯ. ಅಭಿಷೇಕ್ ಮನು ಸಿಂಘ್ವಿ ಜಾಮೀನಿಗಾಗಿ ಅರ್ಜಿಯನ್ನೇ ಹಾಕಿರೋದಿಲ್ಲ. ಆದರೆ ನಿಮ್ಮ ಸಿಂಧುತ್ವವನ್ನು ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಚುನಾವಣೆ ಇದೆ, ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಬರಲಿ ನಿಮ್ಮ ಕಕ್ಷಿದಾರರು ಅಂತ ಕೋರ್ಟ್ ಜಾಮೀನು ಕೊಡುತ್ತೆ. ಇತಿಹಾಸದಲ್ಲಿ ಇವತ್ತರೆಗೂ ಇಂಥದ್ದೊಂದು ಪ್ರಕರಣವನ್ನು ನಾನಂತೂ ನೋಡಿಲ್ಲ. ಅದಾಗತ್ತೆ. ಅದಾದಮೇಲೆ ವಾಪಸ್ಸು ಜೈಲಿಗೆ ಹೋಗುವ ಪ್ರಸಂಗ ಬರುತ್ತೆ. 2ನೇ ತಾರೀಕು ಜೂನ್ 2ಕ್ಕೆ
ಈತ ಹೇಳ್ತಾರೆ ಇಲ್ಲ ನಾನು CT ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕು, ಆ ಸ್ಕ್ಯಾನ್ ಮಾಡಿಸ್ಬೇಕು, ಈ ಸ್ಕ್ಯಾನ್ ಮಾಡಿಸ್ಬೇಕು, ಆರೋಗ್ಯ ಹದಗೆಟ್ಟು ಹೋಗಿದೆ. ಯಾವ ವ್ಯಕ್ತಿ 21 ದಿವಸ ಅಹರ್ನಿಶಿ ಓಡಾಡಿದಾರೋ ಪ್ರಚಾರಕ್ಕೆ, ಒಂದೇ ಒಂದು ದಿವಸ ಬಳಲಿಲ್ಲ, ಎಲ್ಲಿಯೂ ಕುಸಿದು ಬಿದ್ದಿಲ್ಲ, ಯಾವುದೇ ಆಸ್ಪತ್ರೆಗೆ ಸೇರಿಕೊಂಡಿಲ್ಲ, ಹೋಗೋ ದಿವಸ ಹತ್ತಿರ ಬಂದಾಗ, ಮಾರನೇ ದಿವಸ ಹತ್ತಿರ ಬಂದಾಗ 7 ದಿವಸದ ನಾನು ವಿನಾಯಿತಿ ಕೊಡಿ, ಎಲ್ಲ ಟೆಸ್ಟ್ ಮಾಡಿಸ್ಕೊಂಬರ್ತೀನಿ ಅಂತಾರೆ. ಸಕ್ಕರೆ ಪ್ರಮಾಣ ಹೆಚ್ಚಾಗಿದೆ, ಕಡಿಮೆ ಆಗಿದೆ ಅಂತ ಇವ್ರಿಗೋಸ್ಕರ ಒಂದು ಕಮಿಟಿಯನ್ನು ಮಾಡಲಾಗುತ್ತೆ, ಎಂಡೋಕ್ರೈನಾಲಜಿಸ್ಟ್ ಇಡಲಾಗುತ್ತೆ, ಡಯಾಬಿಟಾಲಜಿಸ್ಟ್ ಇಡಲಾಗುತ್ತೆ. ಬೆಳಗ್ಗೆ ಎದ್ರು ವಿವಾದ. ಹೇಮಂತ್ ಸೊರೇನು ಮುಖ್ಯಮಂತ್ರಿ, ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ. ಹೇಮಂತ್ ಸೊರೇನ್ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ, ಅರವಿಂದ್ ಕೇಜ್ರಿವಾಲ್ ಅರ್ಧಂಬರ್ಧ ಮುಖ್ಯಮಂತ್ರಿ. ಏಕೆಂದರೆ ಕೇಂದ್ರ ಶಾಸಿತ ಪ್ರದೇಶ ಕೂಡ ಬರ್ತಿದ್ದು ದಿಲ್ಲಿಯಲ್ಲಿ. ಅಂದರೆ ಒಂದು ವಿಷಯವನ್ನು ಒಬ್ಬ ರಾಜಕೀಯ ವ್ಯಕ್ತಿ ಹೇಗೆ ಬಳಸಿಕೊಳ್ತಾರೆ, ಅದನ್ನು ದುರ್ಬಳಕೆ ಮಾಡ್ತಾರೋ ಅಥವಾ ತಮ್ಮ ಸದಾಚಾರದ ಮೂಲಕ ತಾವು ಏನನ್ನು ಮಾಡಬೇಕು ಅದನ್ನು ಮಾಡ್ತಾರೋ ಅನ್ನೋದಕ್ಕೆ ನಾನು ಇದನ್ನು ಪ್ರಸ್ತಾಪ ಮಾಡ್ತಾ ಇರೋದು. ಇದೇ ವಿಷಯಕ್ಕೆ ನರೇಂದ್ರ ಮೋದಿ ಅವರನ್ನು ತೆಗೆದುಕೊಳ್ಳಿ. ನೀವು ಗೋಧ್ರಾ ಹತ್ಯಾಕಾಂಡದ ಸಂದರ್ಭದಲ್ಲಿ ಗಾಂಧಿನಗರಕ್ಕೆ ನಿರಂತರವಾಗಿ ಆಫೀಸಿಗೆ ಹೋಗಿ ಬರ್ತಾ ಇದ್ದಂಥದ್ದು ನರೇಂದ್ರ ಮೋದಿ, ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ. 2002ರಿಂದ 2014 ಮಧ್ಯೆ ನಡೆದಂಥ ವಿದ್ಯಮಾನಗಳನ್ನ ಹೇಳ್ತಾ ಇದ್ದೀನಿ ನಾನು. ಒಂದೇ ಒಂದು ದಿವಸ ಪ್ರತಿಭಟನೆ ಮಾಡಲಿಲ್ಲ, ಒಂದೇ ಒಂದು ದಿವಸ ದಂಡು ದಾಳಿ ಕರ್ಕೊಂಡು ಹೋಗಲಿಲ್ಲ, ಒಂದೇ ಒಂದು ದಿವಸ ಸೋನಿಯಾ ಗಾಂಧಿ ಬೇಕು ಅಂತಲೇ ನನ್ನ ವಿರುದ್ಧ ಈ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಲಿಲ್ಲ. SIT ರಚನೆ ಮಾಡಿದ್ದು ತಪ್ಪು, ಇದು ಸಿಂಧುತ್ವ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಲ್ಲ. ಸೈಲೆಂಟಾಗಿ ಹೋಗೋರು, ರಾತ್ರಿ 1 ಗಂಟೆವರೆಗೂ ವಿಚಾರಣೆಗೆ ಹಾಜರಾಗೋರು, ವಾಪಸ್ ಬರೋರು, ಎಲ್ಲಿಯೂ ಸುದ್ದಿ ಮಾಡಲಿಲ್ಲ. ಕೊನೆಗೆ ಕ್ಲೀನ್ ಚಿಟ್ ಸಿಗತ್ತೆ, ನಿರ್ದೋಷಿತ ಅಂತ ಸಾಬೀತಾಗತ್ತೆ. ಯಾರು ಇವರ ವಿರುದ್ಧ ಈ ರೀತಿಯಾದಂಥ ಮಸಲತ್ತನ್ನು ಮಾಡಿದ್ರು ಅಂಥ ಸೋನಿಯಾ ಗಾಂಧಿಯ ವಿರುದ್ಧ ಅದೇ ಚಿದಂಬರಂ ಯಾರು ಆವಾಗ ಕಾಲದಲ್ಲಿ ಗೃಹ ಸಚಿವರಾಗಿದ್ರೋ ಅವರೇ ಇವ್ರ ಕೈ ಹಗರಣದಲ್ಲಿ ಸಿಲುಕಾಕೊಂಡು ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ, ತಿಹಾರ್ ಜೈಲಿಗೆ. ಬೇರೆ ಬೇರೆ ಆ್ಯಂಗಲಲ್ಲಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜಕಾರಣಿಗಳ ವರ್ತನೆ ಮತ್ತು ಅವರ ಚಾರಿತ್ರ್ಯ ಹೇಗಿರುತ್ತೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು. ಹೇಮಂತ್ ಸೊರೇನ್ ಮೇಲೆ ಏನು ಆರೋಪ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೇಮಂತ್ ಸೊರೇನ್ ಮೇಲೆ ಇರುವಂಥ ಆರೋಪ ಕೇಳ್ಬೇಕು ನೀವು. 8.8 ಎಕರೆ ಸರ್ಕಾರಿ ಜಾಗವನ್ನು ತನ್ನ ಕುಟುಂಬಕ್ಕೆ ಬರ್ಸ್ಕೊಂಡಂಥ ಮನುಷ್ಯ ಇತ್ತ. ಯಾವಾಗ ಮಾರ್ಚ್ 2023ರಲ್ಲಿ ಈತನ ಮೇಲೆ ಮೊಕದ್ದಮೆಯನ್ನು ಹಾಕಿದ್ದು. ರೇಡ್ ಆಗತ್ತೆ, ಈತನ ಎಲ್ಲ ಸುತ್ತಮುತ್ತಲು ಈತನ ಇರುವಂಥ ಒಂದೇ ಮಾಗದ ರೇಡ್ ಮಾಡಿದಾಗ ಎಲ್ಲರೂ ಹೆಸರು ಹೇಳೋದು ಹೇಮಂತ್ ಸೊರೇನ್ದು. ಸೀಸರ್ ಮಾಡಿದ 45 ಲಕ್ಷ ರೂಪಾಯಿ ಕ್ಯಾಶ್ ಸಿಗತ್ತೆ ಈತನ ಬಳಿ. ಮನಿ ಲಾಂಡ್ರಿಂಗ್ ಪ್ರಕರಣ ದಾಖಲಾಗತ್ತೆ. ಅದಾದ್ಮೇಲೆ ತಪ್ಪಿಸ್ಕೊಂಡು ಓಡಾಡ್ತಾನೆ, ಸಮನ್ಗೆ ಹಾಜರಾಗಲ್ಲ. ಆದರೆ ಒಂದು ಸಲ ಬಂಧನ ಆದ ಮೇಲೆ ಈತ ಎಲ್ಲಿಯೂ ರೊಳ್ಳೆ ಮಾಡೋದಿಲ್ಲ, ಎಲ್ಲಿಯೂ ತಕರಾರು ಮಾಡೋದಿಲ್ಲ. ಕಾನೂನು ಹೋರಾಟ ಮಾಡ್ತಾರೆ, ಅದು ಮಾಡಲಿಕ್ಕಿರುವಂಥ ಹಕ್ಕು, ಅದನ್ನು ಮಾಡ್ತಾರೆ. ಕೊನೆಗೆ ಜಾಮೀನು ಸಿಗತ್ತೆ. ಜಾಮೀನು ಸಿಕ್ಕಿದೆ ಅಂದ್ರೆ ಈತ ಒಳಗೆ ಹೊರಗೆ ಇರ್ತಾರೆ, ಒಳಗೆ ಹೋಗಲ್ಲ ಅಂತ ಅರ್ಥಲ್ಲ. ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನಿಗೆ ಕೊಟ್ಟಿರುವಂಥ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಆಗಲೇ ಅಪೀಲನ್ನು ಸಲ್ಲಿಸ್ತಾ ಇದ್ದಾರೆ. ಎಂಥ ಗೊಂದಲದ ವಾತಾವರಣ ಆಗುತ್ತೆ ಅಂದರೆ, 7ನೇ ತಾರೀಕು ಈತ ಮುಖ್ಯಮಂತ್ರಿ ಆದರೆ ಮಾರನೇ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರ ಕೇಸ್ ಗೆದ್ದು ಬಿಟ್ಟರೆ ಸುಪ್ರೀಂ ಕೋರ್ಟಲ್ಲಿ, ವಾಪಸ್ ಹೇಮಂತ್ ಸೊರೇನ್ ಜೈಲಿಗೆ ಹೋಗಬೇಕಾಗತ್ತೆ. ಅದು ಕಾನೂನು ಹೋರಾಟ ಇರಲಿ. ಇಲ್ಲಿ ಹೇಳ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ವಿಚಾರ. ಅರವಿಂದ್ ಕೇಜ್ರಿವಾಲು ನನ್ನನ್ನು ಜೈಲಿಗೆ ಹಾಕಿದ್ದೇ ತಪ್ಪು, ನನ್ನ ಮೇಲೆ ಪ್ರಕರಣ ಹಾಕಿದ್ದೇ ತಪ್ಪು. ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಆಗಿರೋದಕ್ಕೆ ದಾಖಲಾತಿಗಳಿದ್ದಾವೆ. ಸೌತ್ ಗ್ರೂಪ್ನವ್ರು ಬಂದು ಇವರಿಗೆ ದುಡ್ಡು ಕೊಟ್ಟದ್ದಕ್ಕೆ ದಾಖಲೆ ಇದೆ. ಸೆಕ್ಷನ್ 164 ಪ್ರಕಾರ ಮ್ಯಾಜಿಸ್ಟ್ರೇಟು ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಹಾಕಲಾಗಿದೆ. ಸ್ವತಃ ಒಂದು ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ, ಕೌನ್ಸಿಲ್ ಆಫ್ ಹೆಡ್ಡಿಂಗ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮನೀಶ್ ಸಿಸೋಡಿ ಅಬಕಾರಿ ಸಚಿವರು ಇರಬಹುದು, ಆದರೆ ಹೂ ಇಸ್ ದ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್? ಅರವಿಂದ್ ಕೇಜ್ರಿವಾಲ್. ನನಗೆ ಗೊತ್ತೇ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ, ನನಗೆ ನೆನಪಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಹಗರಣ ಆಗಿದ್ದು ನಿಜ ಇದೆ. ಹಗರಣ ಆಗದೆ ಹೋಗಿದ್ದರೆ ಆತ ದಿಲ್ಲಿ ಅಬಕಾರಿ ನೀತಿ ಏನಿದೆ 2021 ಅದನ್ನು ವಾಪಸ್ ತಗೋತಿದ್ರು. ವಾಪಸ್ ಯಾಕೆ ತೊಗೊಂಡ್ರು? ವಾಪಸ್ ತಗೋತಿರ್ಲಿಲ್ಲ. ಜಾರಿಯಲ್ಲಿರೋದು ಖಜಾನೆಗೆ, ಅದರಿಂದ ಎಕ್ಸ್ಚೆಕರ್ಗೆ ದುಡ್ಡು ಬರುತ್ತೆ ಅಂದರೆ ಆ ಸ್ಕೀಮನ್ನು ಬಂದ್ ಮಾಡಬೇಕಾದ ಅಗತ್ಯ ಇರಲ್ಲ. ಯಾವುದು ಸರ್ಕಾರಿ ಮೂಲಕ ಹೋಗ್ತಾ ಇತ್ತು ಗುತ್ತಿಗೆಗಳು, ಸರಬರಾಜು, ಅದನ್ನು ಖಾಸಗಿ ಕೊಡಲಾಗುತ್ತೆ, ಖಾಸಗಿ ಕಿಕ್ ಬ್ಯಾಕ್ ಪಡೆಯಲಾಗುತ್ತೆ. ಗೋವಾದಲ್ಲಿ 7 ಸ್ಟಾರ್ ಹೋಟ್ಲಲ್ಲಿ ತಾಜ್ ವಿವಾಂತದಲ್ಲಿ ಉಳ್ಕೊಂಡೋದಕ್ಕೆ ದಾಖಲೆಗಳು ಬರ್ತವೆ. ಯಾರ್ಯಾರು ದುಡ್ಡು ಕೊಟ್ಟಿದೆ ಅನ್ನೋದಕ್ಕೆ ಸಾಕ್ಷ್ಯಾಧಾರ ಇದ್ದಾವೆ. ಆದರೆ ಅರವಿಂದ್ ಕೇಜ್ರಿವಾಲ್ ನನ್ನನ್ನು ಬಂಧಿಸಿದ್ದೇ ತಪ್ಪು, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಗಳು ಈ ರೀತಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಸರ್ಕಾರ ಅಧಿಕಾರವನ್ನು ಅಂತ ನರೇಂದ್ರ ಮೋದಿ ಅಮಿತ್ ಶಾ ಮೇಲೆ ಹೇಳೋದು, ಈ ರೀತಿಯಾದಂಥದ್ದು ಉಪಟಳವನ್ನು, ಕಿರುಕುಳವನ್ನು ಕೊಡೋದು, ಗೊಂದಲವನ್ನು ಮೂಡಿಸೋದು. ಅಷ್ಟೇ ಅಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಯಾರು ನೈತಿಕತೆಯ ಬಗ್ಗೆ ಮಾತಾಡ್ತಾ ಇದ್ರು, ಯಾರು ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದರು, ಕೇವಲ ಒಂದು ಆರೋಪ ಬಂದರೆ ರಾಜೀನಾಮೆ ಬಿಸಾಕಿ ಹೋಗಬೇಕು ಅಂತ ಭಾಷಣ ಮಾಡ್ತಾ ಇದ್ರು, ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದ್ಮೇಲೆ ಮಾರ್ಚ್ 31ರಿಂದ ಇಲ್ಲಿವರೆಗೂ ರಾಜೀನಾಮೆನೇ ಈ ಮನುಷ್ಯ ಕೊಟ್ಟಿಲ್ಲ. ಅದಕ್ಕೆ ಉತ್ತರವೇ ಇಲ್ಲ. ಜೈಲಿನಲ್ಲಿದ್ದಂಥ ವ್ಯಕ್ತಿ ರಾಜ್ಯವನ್ನು ನಡೆಸಲಿಕ್ಕೆ ಸಾಧ್ಯವಾ?
ಒಂದು ಸಲ ಕ್ಷಾಮ ಉಂಟಾಗತ್ತೆ, ನೀರೇ ಎಲ್ಲ ಕುಡಿಯಲಿಕ್ಕೆ. ಈಗ ಅತಿವೃಷ್ಟಿ ಆಗಿದೆ, ಜನರ ಸಮಸ್ಯೆಯನ್ನು ಕೇಳೋರ ಗತಿ ಇಲ್ಲ. ಎಲ್ಲ ಫೈಲ್ಗಳಿಗೆ ಸೈನ್ ಮಾಡಲಿಕ್ಕೆ ಮುಖ್ಯಮಂತ್ರಿಯೇ ಇಲ್ಲ, ತೀರ್ಮಾನಗಳು ತೆಗೆದುಕೊಳ್ಳಿಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಕ್ಕಾಗಲ್ಲ. ಇಂಥದ್ದೊಂದು ಅರಾಜಕತೆಯನ್ನು ದಿಲ್ಲಿಯಲ್ಲಿ ಸೃಷ್ಟಿಸಿರುವಂಥ ಇನ್ನೊಂದು ಮುಖ್ಯಮಂತ್ರಿ. ಇದು ಭಾರತ ದೇಶದ ಪ್ರಜಾಪ್ರಭುತ್ವದ ವಿಡಂಬನೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಚಿಕೆ. ತಮಗೇನು ಅನ್ನಿಸ್ತು? ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.